السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. الصلاة والسلام على سيد المرسلين وعلى آله وأصحابه الفائزين. أما بعد. ವೇದಿಕೆಯಲ್ಲಿರುವ ಅತ್ಯಂತ ಗೌರವಾನ್ವಿತ ಸಯ್ಯಿದರವರೇ, ಉಲಮಾಗಳೇ, ಈಗ ತಾನೇ ಈ ಸಭೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿರುವ ಈ ಕ್ಷೇತ್ರದ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ಅರಿತುಕೊಂಡು ನಿರಂತರವಾಗಿ ಈ ಪ್ರದೇಶದಲ್ಲಿ ಸಂಚರಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವ ಭವಿಷ್ಯದ ಈ ನಾಡಿನ ಶಾಸಕರು, ಮಂತ್ರಿಗಳು ಎಲ್ಲವೂ ಕೂಡ ಆಗಿರುವ ಶ್ರೀಮಾನ್ ರಕ್ಷಿತ್ ಶಿವರಾಮ್ರವರೇ, ವೇದಿಕೆಯಲ್ಲಿರುವ ಇನ್ನಿತರ ಗಣ್ಯರೇ, ರಾಜ್ಯದ ವಿವಿಧ ಕಡೆಗಳಿಂದ ಆಯ್ಕೆಯಾಗಿ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿರುವ ಪ್ರತಿಭೆಗಳೇ, ರಾಜ್ಯದ 27 ಜಿಲ್ಲೆಗಳ ಸುಮಾರು 2,000ದಷ್ಟು ಬರುವ ಪ್ರತಿಭೆಗಳಾಗಿದ್ದಾರೆ. ಈ 9 ವೇದಿಕೆಗಳಲ್ಲಿ ರಾಜ್ಯ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸುತ್ತಾ ಇರುವುದು. ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಮುದುಡಿ ಹೋಗಬೇಕಾದ ಹಲವಾರು ಪ್ರತಿಭೆಗಳು, ಆ ಪ್ರತಿಭೆಗಳಿಗೆ ಅವರ ಮನಸ್ಸಲ್ಲಿರುವ ಆ ಸುಪ್ತ ಶಕ್ತಿಯನ್ನು ಪೋಷಿಸಿ ಬೆಳೆಸಿ ಅವರ ಪ್ರತಿಭೆಯನ್ನು ಈ ನಾಡಿಗೆ ಸಮರ್ಪಕವಾದ ರೀತಿಯಲ್ಲಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ 2003ರಲ್ಲಿ SSF ಆರಂಭಿಸಿದ ಸಾಹಿತ್ಯೋತ್ಸವಗಳ 13ನೇ ಎಡಿಷನ್ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ಈ ತುರ್ಕಳಿಕೆಯ ಪವಿತ್ರವಾದ ದರ್ಬಾರಿನ ಮುಂಭಾಗದಲ್ಲಿ ನಡೆಯುತ್ತಿರುವುದು. ಅಲ್ಹಮ್ದುಲಿಲ್ಲಾ, ಈ ಒಂದು 2 ದಶಕಗಳಲ್ಲಿ ಹಲವಾರು ಪ್ರತಿಭೆಗಳನ್ನು ಈ ನಾಡಿಗೆ ಸಮರ್ಪಿಸಲು ಪ್ರಬುದ್ಧರಾದ ಹಲವಾರು ನಾಯಕರನ್ನು ಈ ನಾಡಿನಲ್ಲಿ ಸೃಷ್ಟಿ ಮಾಡಲು SSF ಮೂಲಕ ಸಾಧ್ಯವಾಗಿದೆ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಕೇವಲ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದ SSF ಇವತ್ತು ರಾಜ್ಯದ 30 ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿ ನೂರಾರು ಪ್ರತಿಭೆಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬೇಕಾಗಿ 700 ಕಿಲೋಮೀಟರ್ ದೂರದ ಗುಲ್ಬರ್ಗದಿಂದ ಹಿಡಿದು ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಈಗಾಗಲೇ ಇಲ್ಲಿ ತಲುಪಿದ್ದಾರೆ. ಈ ಮುಂಭಾಗದಲ್ಲಿ ಸೇರಿರುವ ವಿದ್ಯಾರ್ಥಿಗಳು ಮಾತ್ರವಲ್ಲ, ಹಲವು ವೇದಿಕೆಗಳ ಕಾರ್ಯಕ್ರಮ ಈಗಾಗಲೇ ನಾವು ಶುರು ಮಾಡಿದ್ದೇವೆ. ರಾತ್ರಿ 10 ಗಂಟೆಗಿಂತಲೂ ವಿಳಂಬ ಮಾಡುವಂತಿಲ್ಲ. ನಾಳೆ ಸಂಧ್ಯೆಯ ಒಳಗಾಗಿ 150ರಷ್ಟು ಬರುವ ಸ್ಪರ್ಧಾ ಕಾರ್ಯಕ್ರಮಗಳು ನಮಗೆ ಮುಗಿಸಲು ಕೂಡ ಬೇಕಾಗಿದೆ. ಆದ್ದರಿಂದ ಉದ್ದದ ಭಾಷಣ ಇಲ್ಲಿ ಅದಕ್ಕಿರುವ ಅವಕಾಶವಲ್ಲ. ಆದ್ದರಿಂದ ನಮ್ಮೆಲ್ಲ ಪ್ರತಿಭೆಗಳು ಇನ್ಶಾ ಅಲ್ಲಾ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ನಡೆಯುತ್ತದೆ. ನೀವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು. ಈ ತುರ್ಕಳಿಕೆ ಊರಿಗೆ ಊರು, ಈ ನಾಡಿಯ ಎಲ್ಲರೂ ಕೂಡ ಹಿರಿಯರು, ಯುವಕರು, ಇವತ್ತಿನ ಬೆಳಗ್ಗಿನ ಉಪಹಾರ ಮಾಡಿಕೊಟ್ಟ ಊರಿನ ಅಮ್ಮಂದಿರು, ಆ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿನ SSF SYS ಮುಸ್ಲಿಂ ಜಮಾಅತಿನ ಪ್ರತಿಯೊಬ್ಬ ಕಾರ್ಯಕರ್ತರು, ನಾಯಕರು ನಿಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಅಲ್ಲಾಹು ತಾಲಾ ಅರ್ಹವಾದ ಪ್ರತಿಫಲವನ್ನು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುವ. ಈ ನಾಡಿನಲ್ಲಿ ಶಾಂತಿಯ, ಸೌಹಾರ್ದತೆಯ, ಪ್ರೀತಿಯ ಒಂದು ನಾಡನ್ನು ಕಟ್ಟಲು ಬೇಕಾಗಿ ಲಕ್ಷಾಂತರ ಶಿಸ್ತುಬದ್ಧ ಕಾರ್ಯಕರ್ತರನ್ನು ಈ ನಾಡಿಗೆ ಸಮರ್ಪಿಸಿದ ಅನುಗ್ರಹೀತ ಸಂಘಟನೆಯಾಗಿದೆ SSF. ಇವತ್ತು ಸಾಹಿತ್ಯೋತ್ಸವ ಮುಗಿದ ಬಳಿಕ ನೀವಿಲ್ಲಿಂದ ಹೋದರೆ ಅದು ಕೇವಲ ನಿಮ್ಮ ಈ ವೇದಿಕೆಗಳಿಗೆ ಮಾತ್ರ ನಿಮ್ಮ ಈ ಪ್ರತಿಭೆಗಳು ಸೀಮಿತವಾಗಬಾರದು. ಸಮಾಜ ಸೇವೆಗೆ, ನಾಡಿನ ಸೇವೆಗೆ, ದೇಶದ ಸೇವೆಗೆ, ಅಹ್ಲು ಸುನ್ನತಿ ವಲ್ ಜಮಾಅತಿನ ಖಿದ್ಮತ್ಗಳಿಗೆ ನಿಮ್ಮ ಪ್ರತಿಭೆಗಳು ಅದು ಪ್ರತಿಕೂಲವಾದ ರೀತಿಯಲ್ಲಿ ಉಪಯೋಗಿಸಿ ನೀವು ಈ ನಾಡಿನ ಭವಿಷ್ಯದ ಉಜ್ವಲ ಭವಿಷ್ಯವುಳ್ಳ ನಾಯಕರಾಗಿ ಬೆಳೆಯಬೇಕು. ಅದಾಗಿದೆ SSFನ ಕನಸು.
ಆ ನಿಟ್ಟಿನಲ್ಲಿ ನಾವು ಬೆಳೆಯೋಣ. ಕೆಟ್ಟ ಚಟಗಳು, ದುರ್ನಾತ ಬೀರುವ ಡ್ರಗ್ಸ್ ನಂತಹ ಹಲವಾರು ಕೆಟ್ಟ ಚಟಗಳು ನಮ್ಮ ಭವಿಷ್ಯವನ್ನು ನಾಶ ಮಾಡಲು 4 ದಶಕಗಳಿಂದ ಬರ್ತಾ ಇದೆ. ಅವುಗಳಿಗೆ ಅಡಿಕ್ಟ್ ಆಗಿ ಭವಿಷ್ಯವನ್ನು ಬರ್ಬರಗೊಳಿಸದೆ ಆರೋಪಿಗಳಾಗಿ ಜೈಲುಗಳಲ್ಲಿ ಬಂಧಿಯಾಗಿ ಭವಿಷ್ಯವನ್ನು ನಾಶಪಡಿಸದೆ ನಿಮ್ಮ ಕುಟುಂಬಕ್ಕೂ ನಿಮ್ಮ ಹೆತ್ತವರಿಗೂ ಈ ನಾಡಿಗೂ ಉತ್ತಮವಾದ ಸಂದೇಶವನ್ನು ಕೊಡುವ ಉಜ್ವಲ ಭವಿಷ್ಯವುಳ್ಳ ಪ್ರತಿಭೆಗಳಾಗಿ ಹುಟ್ಟಿ ಬನ್ನಿ ಎಂಬ ಹಾರೈಕೆಯೊಂದಿಗೆ ಮಾತುಗಳಿಗೆ ವಿರಾಮ. ಸಲಾಮ್ ಅಲೈಕುಂ.